ಸೊ ನನಗೆ ಸ್ಯಾಲ್ರಿ ಕೂಡ ಬಂತು. ಸೊ ಅದೇ ಫುಲ್ ಖುಷಿ ನನಗೆ. ಸೊ ನೋಡಿ ಸ್ಯಾಲ್ರಿ ದುಡ್ಡು ಇದು ನೋಡಿದ್ದೆ ನನಗೆ ಎಷ್ಟೋ ನೆಮ್ಮದಿ ಖುಷಿಯಾಗ್ಬಿಡುತ್ತೆ. ಯಾಕಂತಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಏನಂದರೆ 8th ಮಂತ್ ಪ್ರೆಗ್ನೆನ್ಸಿಯಲ್ಲಿ ನಿಜವಾಗ್ಲೂ ರೆಸ್ಟು ತುಂಬಾ ಇಂಪಾರ್ಟೆಂಟು. ನನಗೆ ರೆಸ್ಟೇ ಸಿಗ್ತಾ ಇರಲಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಹೋದರೆ ಮತ್ತೆ 4 ಗಂಟೆಗೆ ಬರ್ತಾಯಿದ್ದೆ. ಆಮೇಲೆ ಇಲ್ಲಿ ಮನೇಲಿ ಒಂದು ಸ್ವಲ್ಪ ಪಾಪ ನೋಡ್ಕೊಳ್ಳೋದು, ಅಡುಗೆ ಕೆಲಸ ಮಾಡೋದು, ಅದು ಇದರಲ್ಲೇ ಆಗೋಗ್ತಾಯಿತ್ತು. ಆಮೇಲೆ ಅದರಲ್ಲೂ ಕೂಡ ನಾನು ಕೂತ್ಕೊಂಡು ಅಸೈನ್ಮೆಂಟ್ಸ್ ಎಲ್ಲ ಬರೆದು ಒಂದು 3-4 ಅಸೈನ್ಮೆಂಟ್ಸು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಟೈಮ್ ಟು ಟೈಮು ನಮ್ಮ ಸ್ಕೂಲಲ್ಲಿ ಸಿಲೆಬಸ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ನಿಜವಾಗ್ಲೂ ಒಂದು ದಿನವೂ ರಜೆ ತಗೊಂಡಿರ ಎಕ್ಸ್ಟ್ರಾ ಕ್ಲಾಸಸ್ಸು ಕೂಡ ಸಂಡೇನೂ ಕೂಡ ಕ್ಲಾಸಸ್ ತಗೊಂಡು ಸೊ ನನ್ನ ಕೆಲಸ ಅಂತೂ ನಾನು ಮಾಡಿದ್ದೀನಿ. ಸೊ ಕಷ್ಟಪಟ್ಟಿದ್ದಕ್ಕೆ ಬಂದಿರೋಂಥ ದುಡ್ಡು ಖುಷಿಯಾಗುತ್ತೆ. ಸೊ 8th ಮಂತಲ್ಲಿ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಯಾಕಂದರೆ ರೆಸ್ಟ್ ಬೇಕು ಬೇಕು ಅನ್ನಿಸ್ತಾ ಇತ್ತು. ಬಟ್ ಮನೆಗೆ ಬಂದಮೇಲೂ ನನಗೆ ರೆಸ್ಟ್ ತೊಗೊಳಕ್ಕಾಗ್ತಾ ಇರಲಿಲ್ಲ. ಅದರಲ್ಲೂ ಕೂಡ ನಾನು ಶಾರ್ಟ್ಸ್ ಮಾಡ್ತಾಯಿದ್ದೆ ಕಷ್ಟಪಟ್ಟು. ಸೊ ಲಾಗ್ ಮಾಡೋಕ್ಕಾದರೂ ಆಗ್ತಾಯಿಲ್ವಲ್ಲ, ಶಾರ್ಟ್ಸ್ ಆದರೂ ಮಾಡೋಣ ಅಂತ ಶಾರ್ಟ್ಸಲ್ಲೂ ಕೂಡ ಸ್ವಲ್ಪ ಒಳ್ಳೆ ವ್ಯೂಸ್ ಬರ್ತಾಯಿತ್ತು. ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದೆ ನಾನು ದಿನ ಮಾಡಿ ಶಾರ್ಟ್ಸು. ನಾನು ಯೂಟ್ಯೂಬಲ್ಲಿ ಹಾಕೋದೆ, ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾಯಿದ್ದೆ. ಅಲ್ಲೂ ಕೂಡ ಒಳ್ಳೆ ವ್ಯೂಸ್ ಬರ್ತಾಯಿತ್ತು, ಇಲ್ಲೂ ಕೂಡ ವ್ಯೂಸ್ ಬರ್ತಾಯಿತ್ತು. ಸೊ ಬಟ್ ಇವಾಗ ಶಾರ್ಟ್ಸು ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸೊ ಲಾಗು ಮಾಡೋಣ, ಶಾರ್ಟ್ಸು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ದಿವಸ ಕಷ್ಟಪಡೋಣ. ಯಾಕಂತಂದರೆ ಯೂಟ್ಯೂಬ್ ಪೇಮೆಂಟು ಕೂಡ ತುಂಬ ಓಲ್ಡ್ ಆಗಿಬಿಟ್ಟಿದೆ. ಸೊ ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನನಗೆ ಯೂಸ್ ಆಗುತ್ತಲ್ವಾ, ಬಂದರೆ ನನ್ನ ಡೆಲಿವರಿಗಾಗಲಿ, ಆಮೇಲೆ ಬಾಣಂತನಕ್ಕಾಗಲಿ, ಮುಂದಕ್ಕಾಗಲಿ ನನಗೆ ಯೂಸ್ ಆಗುತ್ತೆ, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ನಾನು ಕೂಡಿಕೊತಿದ್ದೀನಿ ನೋಡಿ. ಇದು ಈ ಹಬ್ಬದಲ್ಲಂತೂ ಮೊದಲಿಂದ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ನಾನು ಇದರಲ್ಲಿ ಸೇವಿಂಗ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗೂ ಕೂಡ ಸೇವಿಂಗ್ಸ್ ಮಾಡೋಣ ಅಂತಲೇ ಅಂದ್ಕೊಂಡೆ. ಅದಕ್ಕೆ ನಾನು ನಿಮ್ಮ ಮುಂದೆನೇ ಇವಾಗ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಯಾವಾಗೋ ಒಂದು ವಿಚಾರದಲ್ಲಿ ಇದು ಓಪನ್ ಮಾಡೋಣ ಅಂತ ಮಾತು ಬಂದಿತ್ತು. ಇಲ್ಲ ಇದು ಡೆಲಿವರಿ ಟೈಮ್ಗೆ ಓಪನ್ ಮಾಡಬೇಕು ಅಂತ ಅಂದ್ಕೊಂಡು ಅವಾಗೇ ಫಿಕ್ಸ್ ಮಾಡಿರೋದು. ಸೊ ಇವಾಗ ನಾನು 1000 ರುಪೀಸ್ ಇದರಲ್ಲಿ ಸೇವಿಂಗ್ಸ್ ಮಾಡಿದೆ. ಯಾವಾಗಾಗುತ್ತೋ ಅವಾಗ ನಾನು 500 ರೂಪಾಯಿ, 1000 ರೂಪಾಯಿ ಸೇವಿಂಗ್ಸ್ ಮಾಡ್ತಾನೇ ಇದ್ದೀನಿ. ಈ ಥರ ನನ್ನ ಸ್ಯಾಲ್ರಿ ಬಂದಾಗೆಲ್ಲ ನಾನು ಇದರಲ್ಲಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ನನ್ನ ಡೆಲಿವರಿಗಂತಲೇ ನಾನು ಇದರಲ್ಲಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ದುಡ್ಡು ನಂಗೆ ಬರೋ ಸ್ಯಾಲ್ರಿ ಎಲ್ಲ ದುಡ್ಡು ನಾನು ಇದರಲ್ಲಿ ಸೇವಿಂಗ್ಸ್ ಮಾಡ್ತಾಯಿಲ್ಲ. ಮನೆ ಖರ್ಚಿಗೂ ನಡೀತಾ ಇದೆ. ಆಮೇಲೆ ಮುಂದಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತಲೂ ಕೂಡ ಇಟ್ಕೊಂಡಿದ್ದೀನಿ ನೋಡಿ. ನನ್ನ ಪಾಪು ಕೈಯಲ್ಲಿ ಕೂಡ ಸೇವಿಂಗ್ಸ್ ಮಾಡಿಸ್ತಾ ಇದ್ದೀನಿ. ಸೊ ಇವತ್ತು ನಾನೇ ಆಗ್ತಾಯಿದ್ದೀನಿ. ನಿಜವಾಗ್ಲೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನೇ ದುಡ್ದು ಆ ದುಡ್ಡನ್ನು ಸೇವಿಂಗ್ಸ್ ಮಾಡಿ ನನ್ನ ಡೆಲಿವರಿಗಂತ ನಾನೇ ಕೂಡಿಕೊಂತಿರೋದು ನನಗೆ ಒಂಥರ ಖುಷಿ ಆಗುತ್ತೆ. ಸೊ ನಿಜವಾಗ್ಲೂ ತುಂಬ ಕಷ್ಟ ಇರುತ್ತೆ ಸ್ಕೂಲಲ್ಲಿ ಪಾಠ ಮಾಡಬೇಕು ಅಂತಂದರೆ. ನಾನು ತಗೊಳ್ಳೋ ಸಬ್ಜೆಕ್ಟು ಮ್ಯಾಥ್ಸ್ ಅಲ್ವಾ, ಇಂಗ್ಲೀಷು ಮ್ಯಾಥ್ಸ್ ಅಲ್ವಾ, ಸ್ವಲ್ಪ ವರ್ಕ್ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನಾನು ಲೆಸನ್ ಪ್ಲ್ಯಾನ್ ಮಾಡಬೇಕು, ಮತ್ತು ಅಲ್ಲಿ ಬೋರ್ಡ್ ಮೇಲೆ ಮಾಡಬೇಕು. ಅದು ಡಸ್ಟ್ ಅಲರ್ಜಿ ಆಗೋಲ್ಲ. ಆ ಬೋರ್ಡಲ್ಲಿ ಬರೆದಾದ್ಮೇಲೆ ಅಳಿಸ್ತೀವ, ಆ ಡಸ್ಟೇ ಆಗೋಲ್ಲ ನನಗೆ. ನಿಜವಾಗ್ಲೂ ತುಂಬಾ ಕಷ್ಟ ಆಗಿದೆ. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಬಟ್ ಪಟ್ಟಿರೋ ಕಷ್ಟಕ್ಕೆ ನನ್ನ ಸ್ಯಾಲ್ರಿ ಅಂತ ಬಂದಿದೆ. ಯಾವಾಗಲೂ ಬರೋ ಥರ 8000 ಬಂದಿದೆ. ಸೊ ನನಗೆ ಅಮೌಂಟ್ಗಿಂತ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಕೆಲಸ ಮಾಡ್ತಾಯಿದ್ದೀನಿ, ಅದಕ್ಕೆ ನನಗೆ ಸಂಬಳ ಬರ್ತಾಯಿದೆ. ಸೊ ಅದನ್ನು ನಾನು ಡೆಲಿವರಿಗೆ ಇಟ್ಕೊತಾ ಇದ್ದೀನಿ. ನನಗೆ ಮನೆ ಖರ್ಚಿಗೆ ಇಟ್ಕೊತಾ ಇದ್ದೀನಿ ಅನ್ನೋದು ಖುಷಿಯಾಗಿದೆ. ನಿಜವಾಗ್ಲೂ ತುಂಬ ಜನ ಹೋಗ್ತಾರೆ ಪ್ರೆಗ್ನೆನ್ಸಿಯಲ್ಲಿ, ಕೆಲಸಕ್ಕೆ ಹೋಗ್ತಾರೆ, 9 ಮಂತ್ಸ್ವರೆಗೂ ಹೋಗ್ತಾರೆ. ಬಟ್ಟು ಎಲ್ಲರೂ ಕಂಫರ್ಟಬಲ್ ಆಗಿರೋ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಇದು ಇರೋದರಲ್ಲಿ ಟೀಚಿಂಗ್ ಮಾಡೋದು ಸ್ವಲ್ಪ ಈಸಿನೇ ಈ ಟೈಮಲ್ಲಿ. ಆದರೂ ಕೂಡ ಇದು ನನಗೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಶುಗರ್ ಇರೋದಕ್ಕೆ, ಮತ್ತು ಶುಗರ್ ಇತ್ತು ಅಂತಂದರೆ ಏನಾಗುತ್ತೆ ಹೇಳಿ, ಯೂರಿನ್ಗೆ ಹೋಗ್ಬೇಕಾಗ್ತಾ ಇರುತ್ತೆ. ಸೊ ಅಲ್ಲಿ
ನಮ್ಗೆ ಕಂಫರ್ಟಬಲ್ ಆಗಲ್ಲ ಅಲ್ಲಿರೋ ವಾತಾವರಣಕ್ಕೆ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು, ತುಂಬಾ ಕಷ್ಟ ಆಗುತ್ತೆ. ಬಟ್ ತುಂಬ ಪ್ರೆಗ್ನೆನ್ಸಿಯವರು ಇನ್ನೂ ಎಷ್ಟೋ ಕಷ್ಟಪಟ್ಟು ಕೂಲಿ ಕೆಲಸ ಮಾಡೋರು ಇದ್ದಾರೆ ಪ್ರೆಗ್ನೆಂಟಾಗಿ, ಅದರಲ್ಲೂ ಕೂಡ ಅಷ್ಟು ಕಷ್ಟಪಡೋರು ಇದ್ದಾರೆ. ಸೊ ನಾನು ಯಾವುದೂ ಸರಿ ನಾನು ಈ ಥರ ಇದರಲ್ಲಿ ಕಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಕೊಬಾರ್ದು ಅಂತ ಅಂದ್ಬಿಟ್ಟು ಫುಲ್ ಆ್ಯಕ್ಟಿವ್ ಆಗಿರ್ತೀವಿ. ನಿಜವಾಗ್ಲೂ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ನಾವು ಕೆಲ್ಸಕ್ಕೆ ಹೋದರೆ ನಿಜವಾಗ್ಲೂ ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಆಮೇಲೆ ನಾವು ಜಾಸ್ತಿ ವೆಯ್ಟ್ ಬರೋದಿಲ್ಲ. ನಿಜ ಅದಂತೂ ಅನ್ನೆಸೆಸರಿ ಬೇಡದಾಗಿರೋ ಅಷ್ಟು ವೆಯ್ಟ್ ಎಲ್ಲ ಬರೋದಿಲ್ಲ. ಆಮೇಲೆ ಫುಲ್ಲು ಆ್ಯಕ್ಟಿವಾಗಿ ಹೆಲ್ತಿಯಾಗಿ ಕರೆಕ್ಟ್ ಟೈಮ್ ಟು ಟೈಮ್ ತಿಂತೀವಿ. ಆಮೇಲೆ ಕೆಲಸ ಮಾಡ್ತಿರ್ತೀವಲ್ಲ, ನೈಟ್ ಚೆನ್ನಾಗೂ ನಿದ್ದೆ ಬರುತ್ತೆ. ನಿಜ ಬೆನಿಫಿಟ್ಸು ಕೂಡ ಇದೆ ಕೆಲ್ಸಕ್ಕೆ ಹೋಗೋದ್ರಿಂದ. ಸೊ ನಾನು ಡಬ್ಬಲ್ ಏನಂದರೆ ಕೆಲ್ಸಕ್ಕೆ ಹೋಗಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲ್ಸಕ್ಕೆ ಹೋಗಿ ಓದ್ಕೊಳ್ತಾ ಇದ್ದೆ, ಅಸೈನ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೆ. ಇದೆಲ್ಲ ಒಂದು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಬಟ್ ಏನಂದರೆ ನಾರ್ಮಲಾಗಿ ಈಸಿಯಾಗಿ ತೊಗೋಬೇಕು. ಯಾಕಂತಂದರೆ ಇನ್ನೇನು ಡೆಲಿವರಿ ಹತ್ರ ಬರೋ ಟೈಮಲ್ಲಿ ಅಯ್ಯೋ ನಾನು ಎಷ್ಟು ಕಷ್ಟಪಡ್ತಾಯಿದ್ದೀನಿ, ಎಷ್ಟು ಸ್ಟ್ರೆಸ್ಸು ಟೆನ್ಷನು ಅದು ಇದು ನೆಗೆಟಿವಾಗಿ ಯೋಚನೆ ಮಾಡಿದ್ರಂತೂ ಹೋಗ್ಬಿಡುತ್ತೆ. ಸೊ ಅದೆಲ್ಲ ನಾನು ಯೋಚನೆ ಮಾಡಲ್ಲ. ನಾನಂತೂ ಆರಾಮ್ಸೆ ಇದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಕಮೆಂಟಲ್ಲಿ ಒಬ್ರು ಕೇಳಿದ್ರಿ, ಶ್ರೀಮಂತ ಮಾಡ್ಕೊತೀರಾ ಹೇಳಿ ಅಂತ ಅಂದ್ಬಿಟ್ಟು. ಸೊ ಶ್ರೀಮಂತ ಮಾಡ್ಕೋಬೇಕಂತ ಪ್ಲ್ಯಾನ್ ಇದೆ. ಯಾಕಂತಂದರೆ ಲಾಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಶ್ರೀಮಂತ ಮಾಡಿಕೊಡ್ಲಿಲ್ಲ. ತುಂಬ ಇಷ್ಟ ಆಯಿತು ಬಟ್ ಮಾಡಿಕೊಡ್ಲಿಲ್ಲ. ಈ ಈ ಪ್ರೆಗ್ನೆನ್ಸಿಯಲ್ಲಿ ಮಿಸ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಶ್ರೀಮಂತ ಅನ್ನೋದು ವರ್ಷ ಮಾಡ್ಕೊಳ್ಳೋದಲ್ಲ, ನಮ್ಗೆ ಅಂದ್ಕೊಂಡಾಗೆಲ್ಲ ನಾವು ಮಾಡ್ಕೊಳ್ಳೋದಲ್ಲ. ಇನ್ನೊಂದು ಸರಿಗೆ ಆ ಚಾನ್ಸೇ ಸಿಗೋದಿಲ್ಲ. ಸೊ ಅದಕ್ಕೆ ಶ್ರೀಮಂತ ತುಂಬಾ ಇಂಪಾರ್ಟೆಂಟು ಪ್ರೆಗ್ನೆಂಟ್ ಲೇಡಿಗೆ. ಏನಂದರೆ ಎಲ್ಲರ ಮುತ್ತೈದೆಯಿಂದ, ಗಂಡನಿಂದ, ತಂದೆ ತಾಯಿಯಿಂದ ಎಲ್ಲರಿಂದನೂ ಆಶೀರ್ವಾದ ಸಿಗುತ್ತಲ್ಲ, ತುಂಬಾ ಇಂಪಾರ್ಟೆಂಟು ಶ್ರೀಮಂತ. ಸೊ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ 8th ಮಂತ್, ಇವಾಗ 7 ಮಂತಲ್ಲಿ ಮಾಡ್ಕೋಬೇಕಿತ್ತು, ಅವಾಗ ಆಗಲಿಲ್ಲ. ಸೊ 9 ಮಂತಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ಪಿತೃಪಕ್ಷ ಎಲ್ಲ ಮುಗಿದ ಮೇಲೆ ಒಂದು ಒಳ್ಳೆ ಡೇಟು ಅಂದ್ಕೊಂಡಿದ್ದೀವಿ. ಸೊ ಶ್ರೀಮಂತ ಲಾಗು ಕೂಡ ಬರುತ್ತೆ. ಏನು ದೊಡ್ಡ ಸಂಭ್ರಮ ಅಂತೇನಿಲ್ಲ, ನಮ್ಮ ಕೈಯಲ್ಲಾಗಷ್ಟು ಶ್ರೀಮಂತ ಎಲ್ಲ ಮಾಡ್ಕೋತೀವಿ. ನಾನು ಅದಕ್ಕೆಲ್ಲ ಸ್ಯಾರಿ ಅವೆಲ್ಲ ತೊಗೊಂಡಿದ್ದೀನಿ. ಹಾಗೆ ಮುಂದಿನ ಲಾಗ್ಸಲ್ಲಿ ಅದೆಲ್ಲ ಶೇರ್ ಮಾಡ್ಕೋತೀನಿ ನಾನು. ಶ್ರೀಮಂತ ಆಗುತ್ತೆ, ಆಗಲೇಬೇಕು. ಈ ಸರಿನೂ ಮಿಸ್ ಮಾಡಿಕೊಂಡ್ರೆ ಮತ್ತೆ ಅಷ್ಟೇ ಒಳ್ಳೆಯದಲ್ಲ. ಶ್ರೀಮಂತ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಕೂಡ ಓಕೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ವೇಟಿಂಗು. ಇನ್ನೇನು ಆಯಿತು, ರಜೆಗಳು ಬಂದುಬಿಡುತ್ತೆ ನಮಗೆ, ಸ್ಕೂಲಲ್ಲಿ ರಜೆನೂ ಬರುತ್ತೆ, ಆವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಸೊ ಅದೆಲ್ಲ ಶೇರ್ ಮಾಡ್ಕೋತೀನಿ. ನಾನು ಲಾಗ್ ನೋಡ್ತಾ ಇರಿ. ಹಾಗೆ ಮಿಸ್ ಮಾಡ್ತೀರಾ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಸೊ ಚಿಕ್ಕದಾಗಿ ಖುಷಿನ. ಹಾಗೆ ಕೆಲವ್ರಿಗೆ ಅನಿಸ್ಬೋದು, ಹೆಂಗಪ್ಪ ಪ್ರೆಗ್ನೆಂಟ್ ಆಗಿದ್ರು ಪಾಪ ಕಷ್ಟಪಡ್ತಾಯಿದ್ದಾರೆ. ಈ ಪಾಪ ಕಷ್ಟ ಅಂತೇನಿಲ್ಲ, ಮಾಡ್ಕೊಂಡು ಹೋಗ್ಬೋದು. ಏನು ಅಂದರೆ ನಾವು ಟೆನ್ಷನ್ ತೊಗೋಬಾರ್ದು, ಹಾಗೆ ರೆಸ್ಟು ತೊಗೋಬೇಕು. ನಾನಂತೂ ಸ್ಕೂಲಿಂದ ಬಂದಿದ್ದ ತಕ್ಷಣ 1/2 hour ರೆಸ್ಟ್ ತೊಗೊಬಿಡ್ತಾಯಿದ್ದೆ. ಆಮೇಲೆ ಒಂದು 10-20 ನಿಮಿಷ ಸ್ವಲ್ಪ ಶಾರ್ಟ್ಸ್ ವೀಡಿಯೋಸ್ ಮಾಡ್ತಾಯಿದ್ದೆ. ಆಮೇಲೆ ಅಡುಗೆ ಮಾಡಿಬಿಟ್ಟು ಏನು ಕೆಲಸ ಇದೆಯಲ್ಲ ಮುಗಿಸ್ಕೊಂಡು ಆಮೇಲೆ ಕುತ್ಕೊತಾ ಇದ್ದೆ. ಊಟ ಮಾಡಿಬಿಟ್ಟು ಅಸೈನ್ಮೆಂಟ್ ಬರೆಯೋಕ್ಕೆ, ಓದೋಕ್ಕೆ ಕುತ್ಕೊತಾ ಇದ್ದೆ. ಆಮೇಲೆ ಬೇಗನೆ ಮಲ್ಕೊಂಡ್ಬಿಡ್ತಾಯಿದ್ದೆ. ಸೊ ನಾನೊಂದು ಪ್ಲ್ಯಾನಿಂಗಲ್ಲಿ ಹೋಗ್ತಾಯಿದ್ದೆ, ಪರವಾಗಿಲ್ಲ. ಈಗ ಶುಗರು ಕೂಡ ಕಂಟ್ರೋಲ್ ಬಂದಿದೆ. ಇನ್ಸುಲಿನ್ ತೊಗೋತಾ ಇದ್ದೀನಿ. ಫುಡ್ಡಲ್ಲೇ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇನ್ಸುಲಿನು ತಗೋತಾ ಇದ್ದೀನಿ. ಆ ಇನ್ಸುಲಿನು ಏನಂದರೆ ಅದಕ್ಕೆ ಆ ಕಷ್ಟ ಯಾವ ಪ್ರೆಗ್ನೆಂಟ್ ಲೇಡಿಗೂ ಬೇಡ. ದಿನ ಇನ್ಸುಲಿನ್ ತೊಗೊಳ್ಳೋದು, ದಿನಕ್ಕೆ 3 ಸರಿ ಇನ್ಸುಲಿನ್ ತೊಗೋತಾ ಇರೋದು. ಚುಚ್ಚಿ ಕೈಗಳೆಲ್ಲ ಹೋಗ್ಬಿಟ್ಟಿದೆ ನನಗಂತೂ. ಯಾಕಾದರೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ BP, ಶುಗರು ಎಲ್ಲ ಬರುತ್ತೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಟ್ಯಾಬ್ಲೆಟ್ಸು ತೊಗೊಂಡು, ಅದು ಇನ್ಸುಲಿನು ತೊಗೊಂಡು ಹೆವಿ ಆಗಿಬಿಡುತ್ತೆ. ನಿಜವಾಗ್ಲೂ ಇನ್ಸುಲಿನ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಂದೊಂದು ಸರಿ ಬ್ಲಡ್ಡೇ ಬಂದುಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ. ಆದರೂ ಮೇಂಟೈನ್ ಮಾಡ್ತಾಯಿದ್ದೀನಿ. ಇನ್ಸುಲಿನ್ ತೊಗೋತಾ ಇದ್ದೀನಿ ಮಗುಗೋಸ್ಕರ, ಹಾಗೆ ನನಗೋಸ್ಕರ.
ಸೊ ಇನ್ನೇನು ಒಂದು 2 ತಿಂಗಳು ನನಗೆ ಆಗೋಯ್ತು. ಆಮೇಲೆ ಇನ್ನೇನಿರಲ್ಲ, 2 ತಿಂಗಳು ಇಲ್ಲ, 1.5 ತಿಂಗಳು. ಈ ತಿಂಗಳು ಮುಗ್ದಿದ ತಕ್ಷಣ ನೆಕ್ಸ್ಟು ಡೇಟ್ ಹೇಳ್ಬಿಡ್ತಾರೆ. ಡೇಟು ಕೇಳಿದ್ರಲ್ವಾ, ಸೊ ನನ್ನ ಡೆಲಿವರಿ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಕ್ಯಾನಿಂಗ್ ಇದೆ. ಇನ್ನೊಂದು ಸ್ಕ್ಯಾನಿಂಗಲ್ಲಿ ಯಾವಾಗ ಡೇಟು ಅಂತ ಹೇಳಿಬಿಡ್ತಾರೆ. ಆಲ್ರೆಡಿ ನವೆಂಬರಲ್ಲಿ ಅಂತ ಹೇಳಿದ್ದಾರೆ, ಬಟ್ ಅಕ್ಟೋಬರು ನವೆಂಬರು ಮಧ್ಯದಲ್ಲಿ ಬರುತ್ತೆ. ಸೊ ಅದು ಯಾವಾಗ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸ್ಕ್ಯಾನಿಂಗ್ ಆದಮೇಲೆ ಡೇಟ್ ಹೇಳ್ತಾರೆ ಡಾಕ್ಟರು. ಸೊ ಅದ್ರ ಕೂಡ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ನಾನು ಲಾಗ್ ನೋಡ್ತಾ ಇರಿ. ಸೊ ಇಲ್ಲಿಗೆ ಈ ಲಾಗ್ ನೆಟ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಸೊ ನೀವು ಈ ಥರ ಸೇವಿಂಗ್ಸ್ ಮಾಡಿ, ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಈ ಥರ ಸೇವಿಂಗ್ಸ್ ಮಾಡಿ, ಮುಂದಕ್ಕೆ ನಿಮ್ಮ ಕಷ್ಟಕ್ಕೆ, ನಿಮ್ಮ ಸುಖಕ್ಕೆ, ಸಂತೋಷಕ್ಕೆ ಏನೇನು ತಗೋಬೇಕು ಅಂತ ಅನಿಸುತ್ತೋ ನಿಮಗೆ, ನಿಮ್ಮ ಲೈಫ್ಗೆ, ಮಕ್ಕಳಿಗೆ ಎಲ್ಲದಕ್ಕೂ ಆಗುತ್ತೆ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನೆಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.